हेलो गाइस आडबिದೆ 23 ವರ್ಷ ಆದ್ಮೇಲೆ ಫ್ಯಾಂಟಾಸ್ಟಿಕ್ ಅಮೇಜಿಂಗ್ ಥಿಂಗ್ ಹೋನವಲ್ಲ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾನ ಕಡಿಬಿಡಿಗಿ ರಾಶಿ ವರ್ಷ ಆದ್ಮೇಲೆ ಒನ್ ಟ್ರಿಪ್ ಪ್ಲಾನ್ ಮಾಡಿದ್ವಿ. ಅದು ಫಸ್ಟ್ ಟೈಮ್ ಪೆಲ್ಲ ಸಕ್ಸಸ್ ಆಗಿದೆ. ನಂಗಂತೂ ನಂಬು ಗೊತ್ತಿಲ್ಲ. ಈಗ ಇವೆಲ್ಲ ಪ್ಯಾಕ್ ಮಾಡೋದು ಊರು ಬಿಡೋದೆ. ಆದ್ರೆ ಎಲ್ಲೋತಿವ್ರ ನಾ ಈಗಂತೂ ಹೇಳಿದ್ರೆ ಅಂತಕ್ಕಂಥ ನಂಗೆ ನಂಬಿಕೆನೂ ಇಲ್ಲ. ಹೋಗ್ಬಿಡ್ತಾರೆ ಅನ್ಕೊಂಡೆ. ನಮ್ಮ ದೋಸ್ತರೆಲ್ಲ ಸೈಕ್ ನನ್ನ ಮಕ್ಕಳು ಟ್ರೈನಿಂದ ಹಾರ್ದು ಅಲ್ಲಿ ಹೋಗಿ ನಾ ಕಾಲು ಇಟ್ಟ ಮೇಲೆ ನಂಗೆ ನಂಬಿಕೆ. ಅಲ್ಲಿ ಹೋದ್ಮೇಲೆ ಹೇಳುತ್ತೆ ಒಳ್ಳೆ ಕಳ್ಕೊಂಡಂಗೆ ಕಾಣ್ತೇವೆ. ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಹೊರಗಿಟ್ಟಾನೆ ಅಂತಕ್ಕಂದ್ರೆ ಮತ್ತೆ ಅಲ್ಲಿ ಚಪ್ಪಲೆಲ್ಲ ಹಾಕಿಟ್ಟಾನೆ ಬ್ಯಾಗೆಲ್ಲ. ಮತ್ತೆ ಒಳಗೆ ತಗೊಂಡ್ಬಂದ್ರೆ ಮನೇಲಿ ಮೆಟ್ಟೆ ಹೊಡ್ರು. ಮತ್ತು ಈಗ 6:30 ನಾವು ಬಸ್ ಇದೆ. ಅಲ್ಲಿ ಕೆಳಗೆ ಸಂದೀಪ್ ಕಾಯ್ತೇವೆ ಗೌಜಿ ಆಗ್ತೇವೆ ನಾವು ಹೋತೆ. ದಾರಿ ಬಿಡಿ ಅಣ್ಣ ದಾರಿ ಬಿಡಿ. ಗುಮ್ಟಾ 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 1 2 3 4 5 6 7 8 9 10 ಸಾರಿ ಇವಾಗ ಹಾಫ್ ಟಿಕೆಟ್ ಇದು ಸ್ವಲ್ಪ ಜಾಸ್ತಿ ಆಗಿಲ್ಲ ಮಾಡು. ಟ್ರೆಕ್ ಇಲ್ಲಿ ಕುಮಟಾದಲ್ಲಿ ಮಾಡ್ತಾರೆ. 9 ಗಂಟೆ ಟ್ರೈನ್ಗೆ 6:30 ಬಂದ್ರೆ ಹಿಂಗೆ ಆಗ್ತದೆ ಜನಕ್ಕೆ. ಬ್ಲಾಗರ್ ಬಂದಾನೆ ಮರ ಅಲ್ವಾ ದಾಮ್ ಕೊಟ್ಟು ಒಬ್ಬ ಈಗ ಓಡುದು ತರಕಾರಿ ಅವ್ರ ಬಗ್ಗೆ ಅಲ್ಲಿ ಹೊಳಿ ಮೇಲೆ ಕೂತ್ಕೊಂಡು ಸೈಡ್ ಮಂಜ ಸೈಡಾಗ ಅಂತೂ 4-5 ತಾಸು ಕಾದೆ. ಈಗ ಟ್ರೈನ್ ಬರ್ತದೆ 8 ಗಂಟೆ. ಇಲ್ಲಿಂದ ಹೋಗ್ಬೇಕಾಗಿತ್ತು ನಾವು. 12 ಗಂಟೆ ಟ್ರೈನ್ ಬರ್ತದೆ. ಇನ್ನೂ ಬರಲ್ಲ. ಅದಕ್ಕೆ ಮಾತ್ರ ಕಾಲ್ ಕೊಟ್ಟಾರೆ ನೋಡ್ಬೇಕು. ಇಲ್ಲಿ ಮಂಜು ವಿಷ ಕುಡ್ದಿದಂತ ಬರ್ತಿಯಲ್ಲ ಯಾಕ್ಲ ಆಯ್ತು ಕಲ ಸತ್ರಿರು ಸ್ಟೇಷನ್ ಅವ್ರು ನಮ್ಮ ಸಂಧಿ ಆಟ ಆಡ್ತವ್ರು. ಪ್ಲಾಟ್ಫಾರ್ಮ್ ನಂಬರ್ 2 ಅನ್ನೋದು ಮತ್ತೆ ಇದು 1 ಅನ್ನೋದು. ಈಗ 4 ಸಲ ಆಯ್ತು. ಹತ್ಲಾಗ ಹೋಗ್ಮಾಡು ಸಬ್ವೆ ಸರ್ಪ್ ಆಡ್ತವ್ರಿ ನಾವು. ನಮ್ಗೀಗ ಸಬ್ವೆ ಸರ್ಪರ್ ಆಡ್ಕೊಂಡು ಸುಸ್ತಾಗದೆ. ಬೆಳಿಗ್ಗೆ ಹೀಗೆ ಫೈನಲಿ ಎಲ್ಲಿ ಬಂದ್ಬಿಟ್ಬೇಕು ಅಲ್ಲಿ ಬಂದ್ಬಿಟ್ರು. ಒಂದು 4 ತಾಸು ಲೈಟ್ ಆಯ್ತು. ಎಂತ ಮಾಡೋಕೆ ಹೋಗುದಿಲ್ಲ. ಮೊದಲು ಬಂದು ಮುಟ್ಟೋದು ಮುಖ್ಯ. ಎಲ್ಲಿ ಬಂದ್ರೆ ಅಂದ್ರೆ ಹೇಳಲ್ಲ ಅಂದ್ರಂದ್ರೆಂದಿತ್ತು ಎರ್ನಾಕುಲಂ ಗಾಯ್ಸ್. ಎರ್ನಾಕುಲಂ ಅಂತೂ ಕೇರಳ ಬಂದ್ಬಿಟ್ವಿ ಗಾಯ್ಸ್. ಇವಾಗ ಫಸ್ಟು ರೂಮ್ ಬುಕ್ ಮಾಡೋದು. ರೂಮ್ಗೆ ಹೋಗ್ಬೇಕು, ಫ್ರೆಶ್ ಅಪ್ ಆಗಬೇಕು, ಮತ್ತು ಊರ ಮೇಲೆ ಬೀಳಿದೆ. ಫ್ರೆಶ್ ಅಪ್ ಆಗಿ ಕೋಲ್ಡ್ ಕೊಚ್ಚಿ ಹೊಂಟದೆ. ಅವನು ಪೆಂಗ್ ಮುಂಡೆದೆ, ನೀನು ಪೆಂಗ್ ಮುಂಡೆದೆ. ಈಗ ನಮ್ದು ಫಸ್ಟ್ ಪ್ರಯಾರಿಟಿ ಆದ ಊಟ, ಹೊಟ್ಟೆಗೆ ಹಾಕಬೇಕು. ಆಮೇಲೆ ಊರ್ ಮೇಲೆ ಬೀಳುದೆ. ಬೋಟ್ ಕೊಚ್ಚಿಲಿ ಏನಿದೆ ನಮ್ಗೆ ಗೊತ್ತಿಲ್ಲ. ನೋಡ್ತಾ ನೋಡ್ಬೇಕು. ಕಣ್ಣಿಲ್ದಿದ್ರೇನು ನೋಡ್ಬೇಕು. ಏನಾದ್ರು ನೋಡ್ಲೇಬೇಕು. ಎಲ್ಲೋ ಹೋಗ್ಬೇಕಂತ ಬಂದಾಗಿತ್ತು. ಟಿಕೆಟ್ಸ್ ಇಲ್ಲ ತಗೊಂಡಾಗದೆ ಯಾವ್ದೋ ಬಾರ್ಜಲ್ಲಿ ಬಂದಿರ್ತಾರೆ. ಎಲ್ಲಿ ಹೋಗೋದನ್ನು ಗೊತ್ತಾಗ್ತಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಇವೆಲ್ಲ. ವೆಲ್ಕಮ್ ಟು ಫೋರ್ಟ್ ಕೊಚ್ಚಿ ಗಾಯ್ಸ್. ಇಲ್ಲಂತೂ ಗೋವಾಗಿಂತ ಸೈಕೆ ಇದೆ. ಅಂದ್ರೆ ನಾವು ಗೋವಾ ನೋಡಲಿಲ್ಲ, ಆದರೂ ಗೋವಾಗಿಂತ ಬೇಕಾದಂಗೆ ಮಸ್ತ್ ಇದೆ. ಒಂದೊಂದು ಮತ್ತು ಸೈಕೆ ನನ್ನ ಮನೆ ಒಂದು 6-7 ಕಿಲೋಮೀಟ್ರ್ ಇರೋದಲ್ಲ. 6-7 ಕಿಲೋಮೀಟ್ರ್ ಏರಿಯಾ ಅಂತ ನಾವು ಕವರ್ ಮಾಡ್ತಾರೆ. ಅಂತ ಸೈಕ್ ಇದು. ಎಲ್ಲರೂ ಕೈ ಮುಕ್ಕಳಿ. ಅಲ್ಲೊಂದು ಮಾಡೆಲ್ ರೆಡಿ ಆಗಿದೆ. ಅಲ್ಲೊಂದು ಸ್ಮೈಲ್ ಪ್ಲೀಸ್. ಕೆಳಗಂತ ಬಿದ್ದಿದ್ದೇನ. ಇಲ್ಲಿ ಒಂದೊಂದು ಹೆಸರಿಂದ ಕೆಫೆ ಅದೇ. ನಮ್ಗೆ ಓದೋಕೆ ಬರೋದಿಲ್ಲ. ಅದಕ್ಕೆ ನಾವು ಒಳಗೆ ಹೋಗ್ಲೇ ಇಲ್ಲ. ಆ ಫುಡ್ ಹೆಸರು ಹೇಳಕ್ ಬರ್ತಿದ್ರೆ ಮರ್ಯಾದೆ ಆಗ್ತದೆ ಅಂತ ಇಲ್ಲ. ಅದು ನಾವು ಓದ್ತಿದ್ವಿ. ದುಡ್ಡಿನ ಪ್ರಶ್ನೆ. ನಾವು ದುಡ್ಡುಗಳು ಯಾವ ಕೇರ್ ಮಾಡಲಿಲ್ಲ. ಬರೀ ಡೌಗಳಿಂದ ನಾವೇನಕ್ಕೆ ಮತ್ತೆ ಬೇಕಂತ. ನಮ್ಗೆ ಸ್ವಲ್ಪ ತ್ರಾಸ ಆಗ್ತದೆ. ಇದೆಲ್ಲ ಕಡಿಬೇಕು. ಇವರು ಪೋರ್ಟ್ ಕೊಚ್ಚೋರು ಗೊತ್ತಾಗೋದಿಲ್ಲ. ಸ್ಟ್ರೀಟ್ಗೆ ಬಂದ್ರಂತೂ ಫುಲ್ ಪೀಸ್, ಒಂಥರ ನೆಮ್ಮದಿ. ಏನು ಯಾವುದೇ ಥರ ಮಳ್ಳ ಹರಿಬೇಕು ಅನ್ಸೋದಿಲ್ಲ, ಗೌಜಿ ಹಾಕ್ಬೇಕು ಅನ್ಸೋದಿಲ್ಲ. ಜಸ್ಟ್ ನೋಡ್ತೇ ಹೇಳೋದು ಅಷ್ಟೇ ನಿಮ್ಮ ಕೆಲಸ.
ಬ್ಯಾಕಪ್ ಲಾಸ್ಟ್ ಒಂದ್ಸಲಿ ಬಾಯ್. ನಾವು ತಗೊಂಡದ್ದು ಗಾಡಿ ಇದು, ನಾವು ಉಳಿದದ್ದು ಸ್ಟೇ. ಹೀಗೆ ಟ್ರಿಪ್ ಬಂದು ದುಡ್ಡು ಉಳಿಸೋದ್ರೆ ಹಿಂಗೆಲ್ಲ ಮಾಡ್ಲೇಬೇಕಾಗ್ತದೆ. ಮಾಡಲ್ಲ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಮ್ಮೂರಲ್ಲಿ ಬಾಟ್ಲಿ 2 ಲೀಟರ್ ಪೆಟ್ರೋಲ್ ತೆಗೆದ್ರು ಸುಮಾರು ದುಡ್ಡು ಉಳಿತು ನಮ್ಗೆ. ಅಲ್ಲಿ ಮತ್ತಿಕ್ಕದೆ ಹೆಂಗತಿದ ಎಕ್ಸ್ಪೀರಿಯನ್ಸ್ ಹೇಳ ಎಂತ ಆಸಿಡ್ ನಿಮ್ಮೂರು ಮೀನ್ಪೇಟೆ ಎಷ್ಟು ನಮ್ಮಿಂದ ಬರುದು ಬಿಟ್ಟು ಎಂತದು ಇದು ಬಸ್ ಸ್ಟ್ಯಾಂಡ್. ಇದು ನಾವು ಬಸ್ ಸ್ಟ್ಯಾಂಡ್ ಬಂದ್ರೆ ಇನ್ನು ಮುನ್ನಾರು ಬಸ್ ಮುನ್ನಾರು ಎಲ್ಲಿ ಮುನ್ನಾರು ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು ಬಸ್ ಸ್ಟ್ಯಾಂಡ್ 10:30. ಓಕೆ ಹೌದು ಬೇಡ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್. ತುಂಬ ಬಾಯ್ ಮುನ್ನಾರ್. ಖಾಲಿ 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 ನಿನ್ನ ಸೀಟಲಿ ಕೊಳ್ಳುವೆ ನಾನಿಲ್ಲಿ. ಇಲ್ಲಿ ಸೀಟ್ ಹಿಡ್ಕೊಂಡು ಕೆಳಗೆ ಹೋದ್ರು ಭಾಷೆ ಬರೋದಿಲ್ಲ, ಬಂದು ಜಗಳ ಆಡೋಕೆ. ಅದಕ್ಕೆ ಇಲ್ಲೇ ಕೊಡ್ಬೇಕಾಗ್ತದೆ. ಎಂತ ಟೈಮಿಂಗ್ ಸೈನ್ಸ್ ಇಲ್ಲ, ಟೈಮಿಂಗ್ ಸೈನ್ಸ್ ಇಲ್ಲ. ನೋಡ್ಕೊಡಿ ನಿನ್ನೆ ಅಂತ ತಾಲೆ ಮಾಡ್ದು ಬೇಡ. ಇಲ್ಲಿ ಸೀಟ್ ಉಂಟು, ಇಲ್ಲಿ ಉಂಟು, ಇಲ್ಲಿ ಉಂಟು, ನಂದು ಇಲ್ಲಿ ಉಂಟು. ಸ್ವಲ್ಪ ಜಾಸ್ತಿ ಆಗಿಲ್ಲ. ನಮ್ಮ ಅಜ್ಜಿ ಬಸ್ಸಲ್ಲಿ ಒಂದು ಪೀಗ್ ಉಂಟು, ಚಂದ ಉಂಟು. ಅಲ್ಲಿ ಎಲ್ಲೋ ಕಲರ್ ಡ್ರೆಸ್ ಹಾಕೊಂಡು ಕಾಣ್ತಿಲ್ಲ. ನಾವಂತೂ ಓಲ್ಡ್ ಕೊಚ್ಚಿಯಿಂದ ತೊಕ್ಕೂರು ಬಂದಾಗದೆ, ನಮ್ಮ ಸ್ಟೇಗೂ ಬಂದಾಗದೆ. ನಮ್ಮ ಪ್ರಾಬ್ಲಮ್ ಎಂತಂದ್ರೆ ಈಗ 2 ದಿನ ಎಲ್ಲರೂ ಸ್ಟೇ ಮಾಡಿದ್ರೆ ನಮ್ದು ಒಂದು ಡೇ ಬಸ್ಸಲ್ಲೇ ಹೋಯ್ತು. ಇನ್ನು 1 ದಿನ ಎಲ್ಲರೂ ಸ್ಟೇ ಮಾಡಿದ್ರೆ ಅರ್ಧ ದಿನ ಹೋಯ್ತು. ತೊಕ್ಕಪುರಕ್ಕೆ ಬರೋದು ಬಂದ್ಕೊಂಡಾರೆ, ರೆಂಟ್ ಗಾಡಿ ಇಲ್ಲ. ಇವತ್ತು 1 ಡೇ ಫುಲ್ ವೇಸ್ಟ್. ಎಂತಕ್ಕೆ ಇವತ್ತು ರೂಮ್ ಹುಡುಗಾಗಿದೆ, ಆಮೇಲೆ ಜೀಪ್ ಸಫಾರಿ ಬುಕ್ ಮಾಡೋಕಾಗಿದೆ, ಊಟ ಮಾಡೋಕಾಗಿದೆ. ಇವತ್ತು ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ವೇಸ್ಟ್ ಆದ್ರು ಈ ಜೀಪ್ ಮಾತ್ರ ಸೈಕಿ. ಹೌದಾ ಐಟಿ ಇವತ್ತು ಫುಲ್ ನಟರಾಜ ಸರ್ವಿಸ್. ಅದೇ ಒಂದು ಗಾಡಿ ಕೂಡ ಇಲ್ಲಿ ನಮಗೆ ಅವೈಲೇಬಲ್ ಆಗ್ತಾಯಿಲ್ಲ ಅಂತ ಹೇಳಕ್ ಇಷ್ಟಪಡ್ತೇನೆ. ಎಲ್ಲಿ ಬೇಕಾದ್ರೆ ನಡ್ಕೊಂಡು ತಿರ್ಗಾಡ್ಬೋದು, ಬೇಜಾರೇನಿಲ್ಲ. ಇಲ್ಲಿ ಬೇಕಾದ್ರೆ ನಡ್ಕೊಂಡು ಆದ್ರೆ ಗಾಡಿ ಬಂದು ಆರ್ಸಕ್ಕೋಗ್ತದೆ. ಆಗಿಂದು ನಡೀತೇವ್ರೆ. ಒಂದೇ ಒಂದು ಹೋಟೆಲ್ ಕೂಡ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾವು 4 ಗಂಟೆ ಆದ್ಮೇಲೆ ಊಟ ಮಾಡ್ತೇವ್ರೆ. ಇನ್ನು ಏನೋ ಬೇಕಣ. ಹೆಂಗ್ ಇದಂದ್ರೆ ಈ ಊರು ಮಸ್ತ್. ನಾವು ಹೆಚ್ಚು ರೂಮಲ್ಲಿ ಇರೋಕ್ಕಿಂತ ಬಸ್ಸಲ್ಲಿ ನಿನ್ನೆಂತೂ ಇಡೀ ಟ್ರೈನಲ್ಲಿ ಇದ್ದು, ಅದು ಬೇರೆ. ಇವತ್ತು ಬೆಳಗಿಂದ ಬಸ್ಸಲ್ಲೇ 5 ಗಂಟೆ ಆದ ಬಂತು. ನಾವು ಯಾವಾಗ ತಿರುಗಾಡೋದು, ಯಾವಾಗ ಬಂದು ಮಾಡೋದು, ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವತ್ತೊಂದು ದಿನ ಅಂತ ದರಿದ್ರ ದಿನ ಅಂದ್ರೆ ನಮಗ್ ಬರೀ ಬುರ್ಡ ಬಿಡ್ತೀರಿ. ನಾವು ಓದೋದು ಕೆಲಸ ಒಂದು ಅಲ್ಲ, ರೆಂಟ್ ಸಿಗಿಲ್ಲ, ರೆಂಟ್ ಬೈಕ್ ಹೊಡ್ರಿ, ಮೆಟಲ್ ಹೊಡ್ರಿ, ರೆಂಟ್ ಬೈಕ್ ಸಿಗಲ್ಲ, ಏನೂ ಸಿಗಲ್ಲ. ಅದು ಬೇರೆ. ಇದೊಂದು ಸಿಕ್ತು ನಮ್ಗೆ, ಇದೊಂದು 2 ಚಾಕ್ಲೇಟ್. ಅದು ಬಿಟ್ಟು ಎಲ್ಲ ದರಿದ್ರ. ಇದೇ ರೀತಿ ಮನೋರಂಜನೆಗಾಗಿ ವೀಕ್ಷಿಸ್ತಾ ಇರಿ Budget 420 ವೀಕ್ಷಿಸ್ತೀರಿ. ನಾವು ಇದೊಂದು ಕ್ಷಣಕ್ಕೆ 1 ತಿಂಗಳಿಂದ ಕಾಯ್ತಿದ್ರು, ಈಗೂ ಕಾಯ್ತೇವ್ರೆ, ಮುಂದೆ ಕಾಯ್ತಾ ಉಳಿದೇ ಕಾಣಿಸ್ತದೆ. ಎಂತಕ್ಕೆ ಸನ್ರೈಸ್ ಪಾಯಿಂಟಿಗೆ ನಾವು 4 ಗಂಟೆಗೆ ಇರಬೇಕಾಗಿತ್ತು. ನಾವು 4 ಗಂಟೆಗೆ ಇದ್ದದ್ದು ನಮ್ಮ ಸ್ಟೇದಲ್ಲೇ. ಜೀಪ್ ಬತ್ತಿಲ್ಲ, ಅವನೇನು ಎಕ್ಸ್ಟ್ರಾ ಚಾರ್ಜು, ಕ್ಲೌಡು, ಬೊಜ್ಜು ಅಂತ ನೋಡಬೇಕು. ನಾವು ಹೋಗಿ ಮುಟ್ತಾ ಏನು ಅನ್ನೋದೇ ನಮ್ದು ಇದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗೋಗಿತ್ತು.
ಸನ್ರೈಸ್ ಗೊತ್ತಿಲ್ಲ, ಅದೆಲ್ಲ ಸೂರ್ಯನ ಮೇಲೆ ಬಿಟ್ಟದ್ದು. ಮುಂದೆ ಕೂತವ್ರಿಗೆ ಕನ್ನಡದ ಹೆಸರು ಯಾರು ತಗೋದಿಲ್ಲ. ಆ ಡ್ರೈವರ್ ಹತ್ರ ಮಲಯಾಳಿ ಮಾತಾಡ್ತಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಜಸ್ಟ್ ಇದು ಸನ್ರೈಸ್ ಟ್ರೆಕ್ಕಿಂಗ್ ಪಾಯಿಂಟಿಗೆ ಬಂದ್ಬಿಟ್ರು. ಟ್ರೆಕ್ಕಿಂಗ್ ಅಲ್ಲ ಎಂಥದ್ದು ರೈಡ್ ಪಾಯಿಂಟಿಗೆ. ಒಂದು ಜೀಪ್ ರೈಡ್ ಮುಗಿಸು, ಈಗ ಮತ್ತೊಂದು ಜೀಪ್ ರೈಡ್. ಈಗ ಅವ್ರಿಗೆ ಕಾಲ್ ಮಾಡ್ತವ್ರೆ ದೋಸ್ತರು. ಅವ್ರು ಎಲ್ಲವ್ರೇನು, ಅವ್ರು ನಮ್ಮನ್ನ ಹುಡುಕ್ತವ್ರೆ, ನಾವು ಅವ್ರನ್ನ ಹುಡುಕ್ತವ್ರೆ. ಇನ್ನೂ ಹುಡುಕ್ತಾ ಇದ್ದೇನಯ್ಯ. ಈಗಾಗಲೇ ಲೇಟ್ ಆಗದೆ, ಆದ್ರೆ ಎಲ್ಲ ಜೀಪ್ ಹೋಗ್ತದೆ, ಲೇಟ್ ಅಲ್ಲ ಅನಿಸ್ತದೆ. ಹಿಮಾಚಲಕ್ಕೆ ಬಂದರೆ ನಾವು ಹೋಗಿ ಎಲ್ಲ ಬರ್ತದೆ. ಬಾಯಲ್ಲಿ ನೀ ಹೋಗಿ ತೋರಿಸು, ಕಾಣೋದಿಲ್ಲ. ಹಾಂ, ಅಯ್ಯ ನಿಮ್ಮಿಬ್ಬರದು ಇದೇ ಮಕ್ಕಳಾಟ ಆಗೋಯ್ತಪ್ಪ. ಇನ್ನೂ ಕರಕ್ ಗೊತ್ತಿಲ್ಲ, ನಮ್ದು ಲೇಟ್ ಅಂತ ನಾವು ಒಬ್ಬನೇನು ಬಜೆಂದ ಮಾಡಿದ್ದೀನಿ. ಇಲ್ಲಿ ಯಾರು ಇಲ್ಲ ನನ್ನ ಸಂತಿಗೆ. ನೀವು ಬರ್ತಾರೆ ಬನ್ನಿ ಕೂತ್ಕೊಳ್ಳಿ. ಆದ್ರೆ 1,000 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕಾಗ್ತದೆ. ಕೊಲಕ್ಕಮಲ ಜರ್ನಿ ಈಗ ಸ್ಟಾರ್ಟ್. ಈಗ ಡಿಚ್ಚಿಕು ಹಿಂಗೆ ಯಾಕೆ ಹೋಗುದೆ, ನಾವು ಕುಡಿಬೇಕಂತಿಲ್ಲ, ಅವರೇ ಕುಡಿಸ್ತಾರೆ. ಓಕೆನಾ? ಒಂದು ತಾಸು 12 ಕಿಲೋಮೀಟರ್ ತನಕ ಫುಲ್ ಆಫ್ ರೋಡೇ. ಅದಾದ್ಮೇಲೆ ಒಂದು ಸೈಕ್ ವ್ಯೂ. ನಮಗೆ ಸನ್ರೈಸ್ ಅಂತ ತಪ್ಪೋಗಿದೆ, ಜಸ್ಟ್ ವ್ಯೂ ನೋಡ್ಕೊ ಬರೋದು. ಅದಕ್ಕೆ ನಾವು 8,000 ಕೊಟ್ಟಾರೆ 2 ಜೀಪ್. ನಿಜವಾಗ ಆಫ್ ರೋಡಿಂಗ್ ಈಗ ಸ್ಟಾರ್ಟ್ ಆಯ್ತು. ಎಷ್ಟು 8 ಕಿಲೋಮೀಟರ್ ಹಿಂಗೆ What are you talking about, man? ಹಿಂಗೆ ಬಂತು ಬರೋಣ ಅಲ್ಲಿತನ. ಏನೇ ಹೇಳಿ ಹೋಟೆಲ್ ವರ್ತ್ ಏನಂತ್ಯ? ನಾ ದೋಸ್ತರಿಗೆ ಹೇಳಿದೆ ಟ್ರಿಪ್ಗೆ ಹೋಗ ನೋಡ್ತೀರಂತೆ. ಈಗ ನೋಡಿ, ಚಂದ ಮಾಡಿ ನೋಡಿ. ಬರೀ ಇಂಥದೆಯ. ನಮ್ಗೆ ಈಗಾಗಲೇ ಸುಮಾರು ಮಿಸ್ ಆಗಿದೆ. ನಮ್ಮ ಸೆಕೆಂಡ್ ಬ್ಲಾಗರ್ ಅದನ್ನ ಕಂಟಿನ್ಯೂ ಮಾಡೋಣ. ಗೈಸ್ ನಾವು ಇಲ್ಲಿ ಬಂದಿದ್ದೇವೆ. ಇಲ್ಲಿ ಸೂರ್ಯ ನಾನೇ ಮಾಡ್ತಿದ್ದೇನೆ ಇವಾಗ. ಸನ್ರೈಸ್ ನೋಡಿ ಗೈಸ್, ಗೋಕರ್ಣದಲ್ಲಿ ಈ ತರನೇ ಸೂರ್ಯ ವಿಸಿಟ್ ಮಾಡ್ಲೇಬೇಕು. ಬನ್ನಿ ಗೈಸ್. ಪೂಜಾ ಪುಣೆ ಮನೆಯಲ್ಲಿ ಬ್ಯಾಗ್ ಬರ ಪುಣೆ ಮನೆ ಸನ್ರೈಸ್ ಆಯ್ತು. ನೀವು ಅಲ್ಲೇ ಇವ್ರಿ ವಾಂತಿ ಮಾಡ್ತಿ. ಪದ್ನು ವಾಂತಿ ಮಾಡಿದ್ದೇನೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಲಾಗರ್ ಅಪ್ರೂಪ್ ಲಾಗರ್ ವಾಂತಿ ಮಾಡಿಬಿಟ್ಟಿದ್ದಾನೆ. ಮಾಡಿಯಾ? ಇಲ್ವಾ? ಇವಾಗ ಸ್ವಲ್ಪ ಟ್ರೆಕ್ಕಿಂಗು ಅಲ್ಲಿ ವ್ಯೂ ಪಾಯಿಂಟಿಗೆ. ನಮ್ದು ಮತ್ತೊಂದು ಗ್ರೂಪ್ ಎಲ್ಲಿ ಹೋಗ್ಸತ್ತಾರೆ, ನಾ ಒಂದು ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ಅವ್ರು ಮಜಾ ಮಾಡ್ತಾವ್ರೆ ಅನಿಸ್ತದೆ. ಈ ಒಂದು ಇಲ್ಲಿ ಫೋಟೋ ಶೂಟ್ ಟೈಮು ಗೊತ್ತಿಲ್ಲ. ವಾ ಸಕ್ಕತ್, ವಿಡಿಯೋದಲ್ಲಿ ಸಕ್ಕತ್ ಕಾಣ್ತದೆ. ಇನ್ನು ಫೋಟೋ ಹೊಡ್ರೆ ಹೆಂಗ್ ಕಾಣುವ ಹೀರೋನೇ. ಪಾಪ ಹೂತ ಪಾಪ ಹೂತ ಹೂತ ಪಾಪ ಹೂತ ಹೂತ ಪಾತ ಹೂತ ಹೂತ ಹೂತ. ಬಂಡಿ ಇಲ್ಲಿ ಬಂಡಿ ಬರುದು, ಇಲ್ಲಿ ಬಂಡಿ ಬರುದಿಲ್ಲ. ಇಲ್ಲಿ ಕಲ್ಲುಂಡು, ಇಲ್ಲಿ ಬಂಡಿ, ಅಲ್ಲಿ ಫುಲ್ ಕೊಳಕು ಮಳೆ. ಈ ತಮಿಳ್ನಾಡು ಗಾಡಿ ಎಲ್ಲ ಇಲ್ಲಿ ಬರ್ತದ. ಓ, ತಮಿಳ್ನಾಡು ಕೇರಳ ಮಿಡ್ಲ್ ವ್ಯೂ ಪಾಯಿಂಟ್ ಇದು. ಇಲ್ಲಿ ನೀವು ಜೀಪ್ ನೋಡ್ರೆ ಗೊತ್ತಾಗ್ಬೇಕು ಎಷ್ಟು ಫೇಮಸ್ ಇದೆ ಪ್ಲೇಸ್ ಅಂತ. ನೀವು ಮಿಸ್ ಮಾಡಬಾರ್ದು. ಬಂದ್ರೆ ಅದನ್ನ ಸರಿ ಪ್ಲಾನ್ ಮಾಡ್ಕೊಂಡು ಬಂದ್ರೆ ಅಷ್ಟೇ. ಓಕೆನಾ? ದಯವಿಟ್ಟು ಕ್ಷಮೆ ಇರಲಿ. ನಾವು ಕಾರ್ ಪಾರ್ಕಿಂಗ್ ಹತ್ರ ಬಂದ್ಕೊಂಡೆ ಅಂತ ಇಲ್ಲ ಅನ್ಕೋ ಗೌಜಾಕ್ ಅಂತವ್ರು. ರಸ್ತೆ ನೋಡ್ರಿ ಆ ಕಡೆ ಅದು. ಇದಕ್ಕೆ ಹೇಳೋದು, ಕಲ್ತು ಸರಿ ಕಲಿಬೇಕು. ಅರ್ಧಂಬರ್ಧ ಕಲ್ತ್ಕೊಬರ್ಬೇಕು ಕಲಿಯಲ್ಲ. ಅದರಲ್ಲೂ ಮೊದಲೇ B.Com ಮಾಡಿದ್ರು. ಇಲ್ಲೊಂದು ವ್ಯೂ ಪಾಯಿಂಟ್ ಇದು. ಈ ವ್ಯೂ ಪಾಯಿಂಟ್ ಬರೋದ್ರ ಎಲ್ಲ ಮೂಗ್ ಮುಚ್ಕೊ ಬಂದೆ, ಸ್ವಲ್ಪ ವಾಸನೆ ಇದಿಲ್ಲ. ಯಾರು ಇವರೆಲ್ಲ? ಇಷ್ಟೆಲ್ಲ ಜನ ಅವ್ರು, ಆದ್ರೂ ನಮ್ಮ ಜನ ನೋಡ್ಕೊಂಡು ಹೋಗೋದಿಲ್ಲ ನಮ್ಮ ಹತ್ರ. ಅದಂತೂ ನಮ್ಮ ಜನ ಸಿಕ್ಕಿದ್ರು. ಮನ್ವಿತ್ ಬ್ರೋ,
ನಾವೆಲ್ಲ ಅಲ್ಲೇ ನೋಡಾಯ್ತು ಒಟ್ಟು ಮಿಸ್ ಆಯ್ತು. ಆದ್ರೆ ನಮ್ಮ ಬಾಯ್ಸ್ ನೋಡಿದ್ರಂತ, ಅವ್ರು ನೋಡ್ರಿ ನಾವು ನೋಡಿದ್ವಿ. ಇದು ಸ್ವಲ್ಪ ಜಾಸ್ತಿ ಆಗಿಲ್ಲ. ಮುಸ್ತಫ ಮುಸ್ತಫ ಏ ಮಂಜಾ ಅಲ್ಲಿ ಹೊಕ್ಕೋಗುವೆ ಅಂತಂದ್ರೆ ನಮ್ಗೆ ಬೇಜಾರು ಬಂದೋಯ್ತು. ಒಂದು 5 ನಿಮಿಷ ಕಡಿಲ್ಲ ಈ ಪ್ಲೇಸ್. ಮಕ್ಕಳಿದ್ದಾರೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ 18 ಕಿಲೋಮೀಟರ್ ಫೋಟೋ ಶೂಟೇ ಮುಗುದಿಲ್ಲ ಇವ್ರದ್ದು. ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಅಲ್ಲೊಂದು ಸೈಕಾಗಿ ಇದೆ ಅಲ್ಲಿ ಹೋಗುದು ಹೆಂಗೇನ ಅಲ್ಲಿ ಎಕ್ಸ್ಟ್ರಾ 1,500,000 ಕೊಟ್ಟೋಗ್ಬೇಕಂತ ಹೇಳಿದ್ದು. ಮತ್ ನಾವ್ ಅಲ್ಲಿ ಹೋಗುದಿಲ್ಲ. ಫೋಟೋ ಹೆಂಗ್ ಬಂದಿದೆ ಹೇಳಿ ಗಾಯ್ಸ್. ಅಯ್ಯೋ ಪಾಸ್ಪೋರ್ಟ್ ಸೈಜ್ ಎಲ್ಲ ಎಷ್ಟು ಮುದ್ದಾ ಕಾಣಿಸ್ತೀವಿ. ಇಂಥದ್ದಿಲ್ಲೂ ಸಿಗುದಿಲ್ಲ. ಇವ್ರು ನನ್ನ ಫ್ಯಾನ್ ಅಂತೆ. ಮೀಟ್ ಮಾಡಿದ್ರಾಗ ಅದನ್ನ ಹಾಕ್ಲಿಕ್ಕೆ ಆಗೋದಿಲ್ಲ, ಅದನ್ನ ಮಾಡ್ಲಿಲ್ಲ. ತೆಗೆದು ಆಯ್ತಾನಿಲ್ಲ ವಿಡಿಯೋ ಫೋಟೋ ಹಿಡ್ತೀರಾ? ಯಾವ್ದೋ ಜಾತ್ರೆಯಲ್ಲಿ ಇಲ್ಲಿ ಪಾಷಾಣ ಮಾರೋಂತರ ಇದಾನೆ, ಕೋಟಿಗಟ್ಲೆ ಮಾತಾಡ್ತಾನೆ. ದಯವಿಟ್ಟು ಮೂಗ್ ಮುಚ್ಕೊ ಬನ್ನಿ ಈ ಪಾಯಿಂಟ್ ಮಾತ್ರ. ಆಮೇಲೆ ಭಾರತದಲ್ಲ ಓಕೆ ಚುಳ್ಳಿ ಬ್ರೇಕ್ ಇದೀಗ. ಇವತ್ತಿನ ಕೊಲಕ್ಕು ಮಲೈ ಸನ್ರೈಸ್ ಇಲ್ಲಿಗೆ ಮುಕ್ತಾಯ. ಲಾಸ್ಟ್ ಒಂದ್ಸಲಿ ನೋಡ್ಕೊಳ್ಳಿ, ಕಾಣಿಸ್ತಾ ಎಲ್ಲ ಕಡೆ. ಓಕೆ ಸೂಪರ್ ಸೂಪರ್. ಬಾಯ್ ಬಾಯ್. ನಮ್ ಜೀಪ್ ಬಂತು ಮನೆ ಕಡೆಗೆ. ನಮ್ಮ ಪಯಣ ಬಾಯ್ ಬಾಯ್. ನಾವ್ ಇಲ್ಲೋ ಕಂಡು ತಿರುಗಿಸ್ತವ್ರೆ. ಬಗ್ಗೆಲ್ ಕೆಳಗೆ ಇಳಿದ್ರೆ ಸಮುದ್ರ ಮಟ್ಟದಿಂದ 1000 ಮೀಟರ್ ಕೆಳಗೆ ಹೋಗ್ಬಿಡ್ತೀವಿ ನಾವು. ನಮ್ಮ ಡ್ರೈವರ್ ಅಣ್ಣ ಅಸ್ಸಮ್ ಅವನೇ ವಿಡಿಯೋಗ್ರಾಫರು, ಅವನೇ ಫೋಟೋಗ್ರಾಫರ್, ಎಲ್ಲ ನಮ್ಮ ಡ್ರೈವರ್ ಅಣ್ಣಂಗೆ ಜೈ. ಇಲ್ಲಿ ಎಲ್ಲ ಜೀಪ್ಗೂ ಬೆಟ್ರೋಲ್ ಸ್ಟಾರ್ಟ್ ಆಗ್ತದೆ. ಆದ್ರೆ ನಮ್ಮ ಬೆಟ್ರೋಲ್ ಸ್ಟಾರ್ಟ್ ಆಗಿದ್ದ ಮೊದಲೇ ಮುಗಿದೋಗ್ತದೆ. ನಮ್ಮ ಡ್ರೈವರ್ ಅಣ್ಣ ಎಂತ ಮಾಡ್ತಾರೆ ಎಲ್ಲ ನಮ್ಮ ಹೋಗ್ತವ್ರು ಜನ. ನಾವು ನಮ್ಮ ಇಲ್ಲೆಲ್ಲ ತಗೊಬಂದು ಹೊತ್ತಾಗ್ತದೆ. ನಮ್ಗೀಗ ಮುನ್ನಾರ್ಗೆ ಹೋಗೋಕೆ ಗಾಡಿ ಬೇಕು. ಯಾ ಜೀಪ್ನ ಬಿಡುದಿಲ್ಲ ಅಂತಾನೆ. ಈಗ ಅವನು ಹ್ಯಾಂಗರ್ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ನಮ್ಮ ಮುನ್ನಾರ್ ಬಸ್ ಸ್ಟ್ಯಾಂಡ್ ತನ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಈಗ ಚಂದ ಮಾಡಿ ಎಣ್ಣೆ ಹಾಕಿ ಹೋತವ್ರೆ. ಆರ್ಗ್ಯಾನಿಕ್ ಸ್ಕಿಲ್ಸ್ ಯಾವ ತರ ಇದು ನೋಡುವ ನಮ್ಮ ಬಾಯ್ಸ್ ಹತ್ರ. थोड़ा कम कर रहा यार हम. निल्सो बैक बा. थोड़ा कम कर रहा यार हम. थोड़ा ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರಲ್ಲ ನನ್ನ ಮಗನ್. लास्ट प्राइस क्या है? थैंक यू भाई. ದೇವ್ರಿಗೂ ನಿಮ್ಗೂ ಡಿಫ್ರೆನ್ಸ್ ಇಲ್ಲ ನೋಡಿ. हमारा बार्गेनिंग स्किल्स अच्छा है. ओ कन्नड़ ಅಲ್ಲ. ಓಕೆ ನಾನು ಕಡೆಗೆ ಬಿಳಿ ಇದ್ದರು ಅಲ್ಲ, ನೀನು ಕೋಳಿ ಕಡೆ. ನಾವು ಮುನ್ನಾರ್ ನೇಚರ್ ನೋಡಕ್ ಬಂದಿರ ಇಲ್ಲ ದೇಣಿಗೆಗೆ ಬಂದಿರ ಅಂತ ಗೊತ್ತಿಲ್ಲ. ಡಿಪ್ರೆಷನ್ ಆಗಿನ ದುರಸ್ತಿಯಲ್ಲಿ ಇಲ್ಲಿಂದ ಅತ್ಲಾಗಿಂದ ಇತ್ಲಾಗೆ ತಿರುಗಾಡ್ತಿದ್ದು ಹೇಗಿದೆ. ಬಸ್ ಹುಡುಗಕ್ಕೆ ಅತ್ಲಾಗ ಹೋಗ್ಬೇಕು, ಮತ್ತೆ ಇತ್ಲಾಗೆ ಬರಬೇಕು. ಕೇರಳದಲ್ಲಿ ಇಂಥ ಬಾಳೆಹಣ್ಣು ಎಂತ ತಿನ್ನೋಕಿಲ್ಲ ಅನ್ಕೊಂಡೆ. ಎಕ್ಸ್ಪರ್ಟ್ ಅದ್ರ ಕೇಳುವ. ಹೇಳ್ರಪ್ಪ. ನೋಡಿ ಗೈಸ್, ನಿಮಗೆ
ಕೇರಳದಲ್ಲಿ ಇಂಥ ಬಾಳೆಹಣ್ಣು ಸಿಗ್ತದೆ, ಅಷ್ಟು ಕಡೆಗೂ ಇರ್ತದೆ ಇಷ್ಟು ದೊಡ್ಡ ದೊಡ್ಡ ಬಾಳೆಹಣ್ಣು. ಹೌದಾ? ಮತ್ತೆ ನಿಮ್ಗೆ ನೋಡೋಕೆ ಫುಲ್ ಹಣ್ಣಾಗದೆ ಅನ್ಸ್ತದೆ. ಲೇಯರ್ ಎಲ್ಲ ನೋಡ್ಬೇಕು, ಲೇಯರ್ ಎಲ್ಲ ನೋಡಿದೆ, ಟೆಕ್ಸ್ಚರ್ ಎಲ್ಲ ಸಾರಿ ಸೋಲ್ದ್ರು ಇದು ನೋಡಿ, ಇದು ಒಂಥರ ಕಾಯಿ ಹಂಗಿರ್ತದೆ ಒಳಗಿಂದ, ಕಲರ್ ಹಾಕ್ದಂಗೆ ಸ್ವಲ್ಪ ಇಂಜೆಕ್ಷನ್. ಇದು ಔಟರ್ ಲೇಯರ್ ಅಷ್ಟೇ ಈ ತರ ಅಂದ್ರೆ ಹಳದಿ, ರೆಡ್, ಹಸಿರು ಎಲ್ಲ ಕೋಟಿಂಗ್ ಮಿಕ್ಸ್ ಅದು ಡಬಲ್ ಕೋಟ್ ಮಾಡಿರ್ತೀರ. ಮುಖ್ಯ ವಿಷಯಕ್ಕೆ ಬರಲ್ಲ. ಇದು ಓಪನ್ ಮಾಡಿದ್ರೆ ನೋಡಿ, ಇದು ಪೂರ್ತಿ ಇದು ಕಾಯಿ ಇದು ನೋಡಿ, ಹಿಂಗೆ ಎಳೆಬೇಕು, ನಮ್ಗೆ ಎಳೆಬೇಕು. ಇದು ಇದು ಸ್ಟ್ಯಾಂಡ್ ರಬ್ಬರ್ ಏನೋ ಹಲ್ಲು ನಚ್ಚಿದ ಬಂದಿದೆ. ವೇಸ್ಟ್ ಆಫ್ ಮನಿ ಅಂಡ್ ವೇಸ್ಟ್ ಆಫ್ ಟೈಮ್. ವಿ ಹಾರ್ಡ್ಲಿ ಸಜೆಸ್ಟ್ ಯು ಡೋಂಟ್ ಬೈ ದಿಸ್, ಯು ವಿಲ್ ಬಿ ಟ್ರಾಪ್ಡ್. ಎದುರ್ಸಿ ಎದೆಗೆ ಓದ್ಬಿಡ್ತೀನಿ ಮನೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. ಏನಾದ್ರು ಹೊಸ ಆದ್ರೆ ನಮ್ಮೂರಲ್ಲಿ ಮಿಟ್ಕ ಸಿಗ್ತಿದ್ರು. ನಮ್ಮೂರಲ್ಲಿ ಇಷ್ಟು ಸಣ್ಣ ಸಣ್ಣ ಮಿಟ್ಕ ಸಿಗ್ತದೆ. ಹೆಸರು ಮೈಸೂರು ಮಿಟ್ಕ, ಆದ್ರೆ ಅದು ಗೋಕರ್ಣದಲ್ಲೂ ಗೋಕರ್ಣದಲ್ಲೂ ಸಿಗ್ತದೆ. ಅದ್ ತಗೊಬಂದು ನೀವು ಕಾಯಿ ತಗೊಬನ್ನಿ, ಅದು ಒಂದ್ 4 ದಿನ ಬಿಟ್ಟು ಹಣ್ಣಾಗ್ತದೆ. ಅಂತದ್ ತಗೊಬಂದು ನೀವು ಕೇರಳದ ಮುನ್ನಾರಲ್ಲೂ ತಿನ್ಬಹುದು, ವಾಲ್ಪರೆಯಲ್ಲೂ ತಿನ್ಬಹುದು. ಅನುಮಾನನೇ ಇಲ್ಲ, ಜೀವನದಲ್ಲಿ ನೀವಿಬ್ರು ಉದ್ಧಾರ ಆಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಅಂತ ಬಾಳೆಹಣ್ಣು ಅಂತಕ್ಕೆ ನಾವು ಸಜೆಸ್ಟ್ ಮಾಡ್ತಾ ಇರೋದಂದ್ರೆ, ಈಗ 4-5 ಜನ ದೋಸ್ತರ ಸಂತೆ ಬಂದಾಗ ಊಟದ ಪ್ರಾಬ್ಲಮ್ ಆಗ್ತದೆ. ಹಾಗೆ ನಮ್ಗೆ ಕೊಟ್ಟ ರೊಟ್ಟಿ ತಿನ್ಸುದು, ಕೊಟ್ಟ ರೊಟ್ಟಿ ಮೇಲೆ ಕಾಯಿ ಹಾಕ ತಿನ್ಸುದು ಅವೆಲ್ಲ ಮಾಡ್ತಾರೆ. ಆಗ ನಿಮ್ಗೆ ಇರೋದೇ ಬಾಳೆಹಣ್ಣು, ಅದು ಮಿಟ್ಕ. ಇದು ದಯವಿಟ್ಟು ಇದನ್ನ ತಿನ್ಬೇಡಿ ಪ್ಲೀಸ್. ಇದು ಇದು ಕಾವ್ 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 ಅಂತ ತಿನ್ಬೇಕಾದ್ರೆ ಆವತ್ತು ಕೇಳ್ತಾರೆ. ಹೌದು, ಕೇಳ್ಬಹುದು ನಿಮ್ಗೆ. ಸುಮ್ಮನೆ ಟ್ರೈ ಮಾಡ್ಬೋದು, ಮಾಡ್ದೇನೂ ಇರ್ಬೋದು, ಮಾಡ್ದೇನೆ ಇರ್ಬೋದು. ಇದು ಕೇರಳದಲ್ಲಿ ಬಜೆ ಮಾಡ್ತರು, ಬಜ್ಜೆ ಮಾಡ್ತಾರೆ, ಬಜೆ ತಿನ್ನಿ, ಅದು ಸಕ್ಕತ್ತದ. ಈಗ ಮುನ್ನಾರ್ ಬಿಡುವ ಸಮಯ ಬಂತು, ಎಲ್ಲ ಪ್ಯಾಕಪ್ ಆಯ್ತು. ಈಗ ನಮ್ಮ ಸ್ಟೇಗಳಿಗೆ ಯಾವ್ದಾದ್ರು ಒಂದು ಹುಡುಗಾಡಿ ಕೈ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ತೆಕ್ಕಡಿ. ನಮ್ಮ ಬಸ್ ಚೇಂಜ್ ಮಾಡೋದ್ರಲ್ಲಿ 3 ತಾಸು ಕಳೀತು. ಹಿಂಗಪುರ ನಾನು ಹಿಂಗಪುರ, ನಾ ಹಂಗಪುರ ವಾಂತಿ, ನೀ ಹಂಗಪುರ. ಇಲ್ಲಿ ಕುಕ್ಕಡಿ, ನೀವು ಅಲ್ಲಿ ಕುಕ್ಕಡಿ. ಕಿಟಕಿ ನಾ ಮಿಡ್ಲ್ ಅಡಿ, ಬಾಟ್ಲಿ ಅಲ್ಲಿಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. 4 ದಿನದಲ್ಲಿ ಫಸ್ಟ್ ಟೈಮ್ ನಾವು ಕರೆಕ್ಟ್ ಟೈಮಿಗೆ ಫ್ರೆಶ್ ಅಪ್ ಆಗಿ ಊಟಕ್ಕೆ ಹೋಗಿ ಅಲ್ಲಿಂದ ಜೀಪ್ ಸಫಾರಿಗೆ ಹೋಗ್ತೇವೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಜೀಪಲ್ಲಿ ವೇಟ್ ಪಂಡ್ರ ಫುಲ್ ಆಫ್ ರೋಡ್ ಅಂತ ಯಾವುದೋ ಸಫಾರಿ ಕರ್ಕೋತವ್ರೆ. ಬೈ जिप लाइन है, जिप लाइन है आपका पैकेज में इंक्लूड है. ये जोको आज जाएंगे ಮದುವೆ ಹೀಗೆ ಆಫ್ ರೋಡ್ ಕೊಲಕ್ಕುಮಲ ಯಾರು ಬೇಕಾಗಿ ಅವ್ರು ಮುಂದೆ ಬರಕಿತ್ತು ಗುಲಾಬ್ ಜಾಮೂನ್ ಅವನೆಲ್ಲ ಗಲ 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 ಅಂತ ಅಲ್ಲಾಡಿ ನೇರಳೆ ಬಂದಿಗೆ ಬಂದ್ಬಿಟ್ಟು ಕಂಡ್ರು ಇಲ್ಲ ನನ್ ಬಿಟ್ಬಿಟ್ರು. ಈಗ ಮತ್ತು ಎಲ್ಲಿ ನೋಡು ನಾಗೇಂದ್ರ ಕಂಚು ಗ್ಲಾಸ್ ಹೋಗ್ಬಿಡು. ಈ ಬ್ಲಾಗು ನನ್ನ ಇನ್ಸ್ಟಾ ಪೇಜಲ್ಲಿ ಬಂದ್ರೆ ನಾವು ಬದುಕಿವ್ರು ಅಂದ, ಬರ್ಲಿಲ್ಲ ಅಂದ್ರೆ ಈಗ ಮರ್ಚೋತಿ ಆಯ್ತು, ಪಕ್ಕ ಮರ್ಚೋತಿದೆ, ಗಾಡಿನೇ ಮರ್ಚೋಗಿದಿಲ್ಲ. ಅಲ್ಲಿ ಕಷ್ಟಪಟ್ಟಕ್ಕೂ ಇಲ್ಲಿ ವ್ಯೂಗೆ ನಮ್ದು ವ್ಯೂ ಪಾಯಿಂಟ್ ಎಲ್ಲ ಹಾಳಾಗೋಯ್ತು. 2 ನಿಮಿಷ ಮಾಡೇ ಬಂತು. ಗಾಡಿ ಹತ್ತಿದ್ರೆ ನೀವು ತಕ ಬಂದ್ಕಂಡು ಟಿ ಎಸ್ ಸ್ಟ್ರೀಟ್ ಕರ್ಕೋತೆ ಅಂತ ಅವ್ರು. ಹೌದಾ? ಆಫ್ ರೋಡ್ ಅಂದ್ರೆ ಆಫ್ ರೋಡೇ ಇದು. ತಲೆಬದಿ
ಕಡೆ ಫುಲ್ ಫಾಗು, ಏನು ಕಾಣೋದಿಲ್ಲ. ಬಂಡಿ ಒಲೆ ಬೆಂಕಿಗೆ ಹೋಗಿ ಬರ್ತದೆ, ಅದಕ್ಕಿಂತ ಫಾಗ್ ಇದೆ. ಈ ಗಾಡಿ ಅಡ್ವೆಂಚರ್ ಎಲ್ಲ ಆಯ್ತು. ಈಗ ನಮ್ದು ಅಡ್ವೆಂಚರ್ ಜಿಪ್ ಲೈನ್ ಪರ್ ಹೆಡ್ 500. ನಾವೊಂದು 7-8 ಜನ ಮಾಡ್ತೀವಿ. ಇಲ್ಲಿ ಜನ ಪಾಯಸ ಆಗರ ಇಲ್ಲಿ. ಇಲ್ಲೇನೋ ಕಣ್ಣ ಗೌಜಿ ಬಿದ್ದದ ಎಲ್ಲರದು. ಸಂದೀಪ ಬಿದ್ದೋದ್ರೆ ಅಂತ ಮಾಡ್ತೀವಿ. ಹೊಂದಿ ಹಂಗೆ ಲೈನ್ ಎಲ್ಲರೂ ಹೊರತು ಬಿದ್ರೆ ನಾವು ಅದಕ್ಕೆ ಬರೀಕಿದ್ದಾರೆ ಫಸ್ಟ್ ಹೋಗಂತ ನೋಡಿದ್ದೀನಿ. ನಮ್ಮೂರಲ್ಲಿ ನಾ ಮಾಡ್ತಿದ್ದೆ, ಇಲ್ಲಿ ನಂಗೆ ಮಾಡ್ತವ್ರೆ. ಕಾಣಿಸ್ಕೊಳ್ಳೋ ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ, ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ ಕಲಿಕೆ. ಹಾ, ಇದಲ್ವಾ ಸ್ವರ್ಗ. ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ಹೆದ್ರಿ ಕಡೆಗೂ ಆಪತ್ತೇ ಅವ್ರೆ ನಮ್ಮ ಸಂದೀಪ್ ಅಣ್ಣ. ಸಂದೀಪ್ ಮೀಟರ್ ಬೇಕು, ಮೀಟರ್. ಇದು ಇವಪ್ಪನ ಮೊಬೈಲ್ ಹಿಡ್ಕೊಂಡು ರೆಕಾರ್ಡ್ ಮಾಡಲಿಲ್ಲ. ಎಕ್ಸ್ಪೀರಿಯನ್ಸ್ ಆಗೋದು ಮುಖ್ಯ, ವಿಡಿಯೋ ಆಗೋದು ಅದ್ರ ನಮ್ದಾಗದೆ. ಬರೀ ಇಂಥದೆಯಾ? अभी किधर जाना? अभी एक टी गार्ड का अंदर अलाउड नहीं है. टी गार्ड में साइड में वो देखा वो फोटो. ಅಭಿ ಚಾಮಿ ಕಲ್ಲು ನಾ ಅಪ್ಪು ಚಾಮಿ ಕಬಿ ನಾ ಪಚ 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 ಥ್ಯಾಂಕ್ ಯು. ಈ ಎಸ್ಟೇಟ್ಗೆ ಅಲೋ ಇಲ್ಲ ಅಂತ, ಯಾರ್ದೋ ಪ್ರೈವೇಟ್ ಪ್ರಾಪರ್ಟಿ ಅಂತ ಸೈಡಿಗೆ ನಿಲ್ಸ್ಕೊಂಡೆ ನೀವು ನೋಡ್ಬೋದು, ಫೋಟೋ ತೆಗಿಬೋದು, ಏನ್ ಬೇಕಾದ್ರೂ ಮಾಡ್ಬೋದು.